ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಮಾಮ್ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಆರಂಭಿಸೋಣ. ಇಲ್ಲಿ ನೋಡ್ತಿರ್ಬೋದು ನಳ ಬಂದಿದ್ದು ಫ್ರೆಂಡ್ಸ್, ಹಾಗಾಗಿ ಪೈಪ್ನ ಸುತ್ತಾಕತ್ತೀನಿ. ಇವತ್ತು ಬೆಳಿಗ್ಗೆ 5:30ಗೆ ನೀರು ಬಿಟ್ಟಾರ ನೋಡ್ರಿ. ಆ ನೀರಿನ ಆವಾಜಕ್ಕೆ ನಾವು ಎದ್ದಂಗೆ ಆಯ್ತು ನೋಡ್ರಿ. ಇನ್ನೊಂದು ತಾಸು 6 ಗಂಟೆ 6:30 ತನಕ ಮಲ್ಕೋತಿದ್ವಿ. ಈ ನಳ ಒಂದು ಬಿಟ್ನಲ್ಲ, ಹಾಗಾಗಿ ನಳ ಬಿಟ್ನಲ್ಲ, ಅದರ ಆವಾಜಿಗೆ ನಾವೆಲ್ಲ ಎದ್ದಂಗೆ ಆಯ್ತು ನೋಡ್ರಿ. ಇವತ್ತು ಬೆಳಿಗ್ಗೆ 5:30ಗೆ ಬಿಟ್ಟವ, 8:30 ತನಕ ನೀರಿದ್ದು ನೋಡ್ರಿ. ನೀರೆಲ್ಲ ತುಂಬಿದ ಮ್ಯಾಗ ಇವಾಗ ಹೋಗ್ಯಾವು. ಇವಾಗ ಪೈಪ್ ಅದನ್ನೆಲ್ಲ ಸುತ್ತಾಕತ್ತಿ ನೋಡ್ರಿ. ಇದನ್ನು ಬೆಳಿಗ್ಗೆ ಎದ್ದು ಕೂಡಲೇನು ಇನ್ನೂ ಕೂಡ ಹಲ್ಲು ಸಂಕ ತಿಕ್ಕೊಂಡಿಲ್ಲ ನೋಡ್ರಿ. ಒಂದು ಸ್ವಲ್ಪ ರಾಗಿ ಗಂಜಿ ಮಾಡಿಬಿಟ್ಟು ಗ್ಯಾಸ್ ಕಟ್ಟಿ ಒರೆಸಿ ರಾಗಿ ಗಂಜಿ ಮಾಡಿ ಇದನ್ನು ನೀರು ತುಂಬಾಕಂತ ಹೇಳಿ ಕೂತಿ ನೋಡ್ರಿ. ಅದೇ ರೀತಿ ಶ್ರಾವಣ ಬಂತಲ್ಲ ಫ್ರೆಂಡ್ಸ್, ಹಾಗಾಗಿ ನಾವು ಡೈಲಿ ಬಳಸುವಂತಹ ಕೌದಿಗಳನ್ನೂ ಕೂಡ ತೊಳೆದು ಹಾಕಿದೆ. ಎಲ್ಲ ಕೌದಿ ತೊಳೆದು ಹಾಕ್ಲಿಕ್ಕೂ ನಾವು ದಿನಾಲೂ ಬಳಸ್ತೇವಲ್ಲ, ಹಾಕೂರ್ನಷ್ಟೇ ಕೌದಿನ ಒಂದು 5-6 ಕೌದಿನೂ ತೊಳೆದು ಹಾಕಿದ್ದೆ ನೋಡ್ರಿ. ಇವಾಗಂತ್ರ ಮಳೆಗಾಲ ಅದಲ್ಲ ಫ್ರೆಂಡ್ಸ್, ಕೌದಿ ಮುಸುಗಿಟ್ಟಿರ್ತದ, ಒಣಗೋದೇ ಇಲ್ಲ. ಆದ್ರೂ ಕೂಡ ಶ್ರಾವಣ ಬಂತಲ್ಲ ಅಂಥೇಳಿ ಆದಷ್ಟು ಕೌದಿ ನಾವು ದಿನ ನಾವು ಎಷ್ಟು ಬಳಸ್ತೇವಲ್ಲ ಅಷ್ಟನ್ನೇ ಮಾತ್ರ ನಾನು ತೊಳೆದು ಹಾಕೀನಿ. ನೋಡ್ತಿರ್ಬೋದು ಎಲ್ಲ ಪೈಪನ್ನೆಲ್ಲ ಸುತ್ತಿದೆ. ಇವಾಗ ಇದನ್ನೆಲ್ಲ ಎತ್ಕೇಶಂದ್ರೆ ಒಳಗಿಡ್ಬೇಕು ನೋಡ್ರಿ. ಕೇಲ್ ಕೂಡ ಇಲ್ಲೊಂದು ಕೇಲ್ ಅದ, ಇದು ಕೇಲ್ ಕೂಡ ತುಂಬ್ಯದ. ನೀರು ಇವತ್ತು ಜಾಸ್ತಿ ಹೊತ್ತ ಬಿಟ್ಟಿದ್ನ, ಮತ್ತು 2 ಕೇಲ್ ತುಂಬ್ಯಾವ ಅಂತ ಹೇಳಿ ಕೌದಿನೂ ಕೂಡ ತೊಳೆದು ಹಾಕಿದೆ. ಇಲ್ಲೇ ಮ್ಯಾಗ ಒಣಾಕಿನಿ ಫ್ರೆಂಡ್ಸ್. ಯಾವಾಗ ಮಳೆ ಬರ್ತದ ಗೊತ್ತಿಲ್ಲ. ಮಳೆ ಬಂದಾಗ ಹೋಗಿ ಪಟಕನ ತೊಗೊಂಬರ್ಬೇಕು ನೋಡ್ರಿ. ಎಷ್ಟು ದಿನ ಒಣಗ್ತಾವ ಗೊತ್ತಿಲ್ಲ ನೋಡ್ರಿ. ಕೌದಿ ಒಗದು ಹಾಕೋದಂತ್ರ ಒಗದು ಹಾಕಿನಿ. 2 ದಿನ ತೊಗೋತಾವ, 3 ದಿನ ತೊಗೋತಾವ ಒಣಗಾಕ ಗೊತ್ತಿಲ್ಲ. ಚಲೋ ಹೊತ್ನಾಗ ಬಿಸಿಲಿತ್ತಂದ್ರೆ ಒಂದು ದಿನದಾಗ ಒಣಗ್ತಾವೆ. ಬಿಸಿಲ ನೀರಂಗಿಲ್ಲ, ಹಂಗಾಗಿ ಕೌದಿ ಒಣಗೋದು ಕಠಿಣ ಅಂತ ಹೇಳ್ಬೋದು ನೋಡ್ರಿ. ಅದೇ ರೀತಿ ಫ್ರೆಂಡ್ಸ್, ನಾನು ವ್ಲಾಗನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬೆಳಿಗ್ಗೆನೇ ನೀರು ಬಿಟ್ಟಿದ್ದ. ಅದು ನೀರೆಲ್ಲ ತುಂಬಿದಾದ್ಮ್ಯಾಗ ಜಳಕ ಮತ್ತು ನಾಷ್ಟ ಅಡಿಗೆ ಇದೆಲ್ಲ ಆಗಬೇಕಾದ್ರೆ ಮತ್ತು ಅದನ್ನೆಲ್ಲ ಮಾಡೋದ್ರಾಗ ನಾವು ವ್ಲಾಗನ್ನು ಮಾಡೋಕ್ಕಾಗಲಿಲ್ಲ. ಇವಾಗ ಸಂಜೆ ಟೈಮ್ಗೆ ಇವಾಗ ಕಂಟಿನ್ಯೂ ಮಾಡಾಕತ್ತೀನಿ ನೋಡ್ರಿ. ಟೈಮ್ 4:30 ಆಗ್ಯದ. ಇವಾಗ ಸಂಜಿನ ಕಸ ಗುಡಿಸ್ಲಾಕತ್ತೀನಿ ನೋಡ್ರಿ. ರೋಹಿತ್ ಬರೋ ಕೂಡ ಹೊತ್ತಾಯಿತು. ಬೆಳಿಗ್ಗೆನೇ ನೀರು ಬಿಟ್ಟನಂತಂದ್ರೆ ಏನೂ ಕೆಲಸ ಆಗೋದಿಲ್ಲ ನೋಡ್ರಿ. ಒಂದು ಸ್ವಲ್ಪ ಹೊತ್ತಾಗಿ ಬಿಟ್ಟನಂತಂದ್ರೆ ಮತ್ತೆಲ್ಲ ಕೆಲಸ ನಿಧಾನಕ್ಕೆ ಆಕ್ಕಾವು. ಆದರೆ ಬೆಳಿಗ್ಗೆ ಹೇಳೋದ್ರಾಗ ಬಿಟ್ಬಿಡ್ತಾನೆ ಒಂದೊಂದು ಟೈಮ್. ಈ ರೀತಿ ಬಿಟ್ಟನಂದ್ರೆ ಎಲ್ಲ ಕೆಲಸ ಅಲ್ಲಿದಲ್ಲೇ ಕೂತ್ಬಿಡ್ತದೆ. ಅವಸರ ಆಗ್ಬಿಡ್ತದೆ. ಬೆಳಿಗ್ಗೆ ಒಂದು ಕೆಲಸದ ಗಡಿಬಿಡಿ ಇರ್ತದಲ್ಲ, ಅದ್ರಾಗ ಒಂದು ನೀರು ಬಿಟ್ಕೊಂತ ಕೂತ್ಬಿಡ್ತಾನೆ. ಹಂಗಾಗಿ ಎಲ್ಲ ಅವಸರ ನೋಡ್ರಿ. ನೋಡ್ತಿರ್ಬೋದು ಫ್ರೆಂಡ್ಸ, ಟೈಮ್ 5 ಗಂಟೆ ಆಗ್ಲಕ್ಕಿನ್ನೂ 15 ನಿಮಿಷ ಕಡಿಮೆ ಅದ. ರೋಹಿತ್ ಬರೋ ಹೊತ್ತಾಗ್ಯದ ಸಾಲಿಲಿಂತ. ನಾನು ಕೂಡ ಮನೆಯೆಲ್ಲ ಕಸ ಗುಡಿಸ್ಕೊಂಡೆ. ಅದೇ ರೀತಿ ಹೊರಗೆ ನೋಡ್ತಿರ್ಬೋದು ಫ್ರೆಂಡ್ಸ, ಕೌದಿ ಒಂದು ಸ್ವಲ್ಪ ಒಣಗಿದ್ದು ಅವಕ್ಕೂ ಕೂಡ ಇಲ್ಲೇ ಕಟ್ಟಂಜನಕ್ಕೆ ತಂದು ಹಾಕಿನಿ ಮ್ಯಾಗ. ಅಂದ್ರೆ ಸ್ವಲ್ಪ ಮಳೆ ಬಂದಂಗೆ ಆಯಿತು, ಹಾಗಾಗಿ ಇಲ್ಲೇ ಮ್ಯಾಗ ತಂದು ಹಾಕಿನಿ. ಅಲ್ಲೇ ಒಣಕೋತ್ ಕುಂದಿರ್ತಾವ ಅಂಥೇಳಿ. ಅದೇ ರೀತಿ ಬೆಳಿಗ್ಗೆ ರೋಹಿತ್ ಹೋದ್ಮ್ಯಾಗ ಅವೆಲ್ಲ ಸಾಮಾನುಗಳನ್ನ ಇಲ್ಲಿ ಒಂದು ಸ್ವಲ್ಪ ಇಲ್ಲೇ ಇಟ್ಟಿದ್ದು ಅವಕ್ಕೂ ಕೂಡ ಇವಾಗ ಎತ್ತಿಡಾಕತ್ತೀನಿ. ಅದೇ ರೀತಿ ಸೋಫಾ ಕವರ್ ಕೂಡ ಹೋದ್ಮ್ಯಾಗೆಲ್ಲ ನೀಟ್ ಮಾಡಿದ್ದಿಲ್ಲ ನಾನು. ಸ್ವಲ್ಪ ಇವತ್ತು ಕೆಲಸ ಜಾಸ್ತಿನೇ ಆಯ್ತಂತ ಹೇಳ್ಬೋದು ಫ್ರೆಂಡ್ಸ, ನಳ ಬಂದ ಕಾಲಾಗ. ಹಾಗಾಗಿ ಇವತ್ತು ಇದನ್ನೆಲ್ಲ ಸ್ವಲ್ಪ ಮಾಡೋದು ಹಿಂದುಳಿದ ನೋಡ್ರಿ. ಇವಾಗ ಸೋಫಾ ಕವರೆಲ್ಲ ಒಂದು ಸ್ವಲ್ಪ ನೀಟ್ ಮಾಡಿಬಿಟ್ಟು ಬರೋದ್ರಾಗ ನೀಟ್ ಮಾಡಿಟ್ಟಿರ್ತೀನಿ. ಮತ್ತು ಬಂದ್ಮ್ಯಾಗ ಎಲ್ಲ ಇದ್ದಕ್ಕಿದ್ದಂಗೆ ನೋಡ್ರಿ. ಅವನಿಗೆ ಹಾಲನ್ನು ಕೂಡ ಕುಡ್ಯಾಕಂತ ಹೇಳಿ ರೆಡಿ ಮಾಡಿಟ್ಟ ರೋಹಿತ. ಬರೋದ್ರಾಗ ಎಲ್ಲನೂ ಕೂಡ ಅವ ತಿನ್ನೋದು ಉಣೋದು ಎಲ್ಲ ಕೂಡ ರೆಡಿ ಮಾಡಿಟ್ನಿ ಅಂತಂದ್ರೆ ಬಂದ್ಮ್ಯಾಗ ತಿಂದ್ಬಿಟ್ಟು ಹೋಮ್ವರ್ಕ್ ಮಾಡ್ಕೋತಾ ಕುಂದಿರ್ತಾವನ. ಹೋಮ್ವರ್ಕ್ ಒಂದು ಭಾಳ ಇರ್ತಾವಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ಲೇಟ್ ಮಾಡೋಂಗಿಲ್ಲ. ಬರೋಕ್ಕಿಂತ ಮೊದಲನೇ ಅವ ಏನು ತಿನ್ನೋದು ಉಣೋದು ಇರ್ತದಲ್ಲ ಅದನ್ನು ಇಟ್ಬಿಟ್ಟಿರ್ತೀನಿ. ಬಂದು ಕಾಲ ಮಾರಿ ತೊಗೊಂಡು ಕೂಡಲೇ ಅದನ್ನೆಲ್ಲ ತಿಂದು ಕೂಡಲೇ ಹೋಮ್ವರ್ಕ್ ಮಾಡ್ಕೋತಾ ಕುಂದಿರ್ತಾನೆ ನೋಡ್ರಿ. ಇಲ್ಲಾಂದ್ರೆ ಅವ ಬಂದ್ಮ್ಯಾಗ ನಾನು ಆಮೇಲೆ ಹಾಲು ಕಾಸೋದು, ಅದನ್ನು ಆರಿಸೋದು ಎಲ್ಲ ಕೊಡೋದೆಲ್ಲ ಮಾಡ್ಕೊಂಡ್ರೆ ಅವ್ನ ಹೋಮ್ವರ್ಕ್ ಲೇಟ್ ಆಗುತ್ತೆ. ಈ ಕಚ್ಚಿ ಬಿಚ್ಚಿ ಬರೋದು ನಾ ಮತ್ತೆ ಹೊಳ್ಳಿ ಬರ್ಸ್ ನೋಡಿ ಹೇಳ್ತೀನಿ. ಈ ಕಚ್ಚಿ ಬಿಚ್ಚಿ ಬರೋದ್ರೆ ನಾ ಹಾಳಿ ಹರಿದು ಮತ್ತೆ ಬೇರೆ ಹಾಳೆ ಹಾಕಿ ಬರ್ಸಕ್ಕೆ ನಾ ಈಗ ಬರೋದಾಗ ಚಂದ ಬರ್ಬಿಡು. ನಾನು ನಿನ್ ಮತ್ತೇನು ಬರ್ಸಂಗಿಲ್ಲ. ಕೊಂಬವಲ್ಲ ಹಿಂಗೆ ಮ್ಯಾಗ ಚಂದ ಹಿಂಗೆ ಕೊಡು, ದೀರ್ಘ ಕೊಡು. ಅವು ಗಂಟು ಇರ್ತಾವಲ್ಲ ಮ್ಯಾಗ, ಗಂಟು ದೊಡ್ಡ ಕೊಡು. ಈ ಕಿಟ್ಟೆ ಕೊಟ್ಬಿಡ್ತೀಯಪ್ಪ ನೀನು. ಅದಕ್ಕೆ ಅಕ್ಷರ ನೋಡಕ್ಕೆ ಚಂದ ಕಾಣೋದಿಲ್ಲ ಅವು. ಅದು ಇಂಗ್ಲೀಷ್ RI ಅಂತ ಅದು ನೋಡಕ್ಕೆ ಹೋಗ್ಬಾರ್ದು. ಪರಿ ಬರ್ತಿ ದಿನ ಹೇಳ್ತೀನಿ, ಅದನ್ನೇ ಓದಿರ್ತೀನಿ. ಹೇಳೋದು ತಲೆಗೆ ಹೋಗುದಿಲ್ಲ, ಹೇಳಿದ್ ನಿನಗೆ.
ಫ್ರೆಂಡ್ಸ್ ಇಲ್ಲಿ ರೋಹಿತ್ಗೆ ಹೋಮ್ವರ್ಕ್ ಮಾಡ್ಸಕತ್ತೀನಿ. ಅಂದ್ರೆ ಹೋಮ್ವರ್ಕ್ ಅಂದ್ರೆ ಅವ್ನು ಬಂದ್ಗುಳ್ಳೆ ಅವನ್ನೆಲ್ಲ ಏನೇನು ಹಾಕ್ಯಾರ ಅಂತೇಳಿ ಒಂದ್ಸಲ ಚೆಕ್ ಮಾಡಿಬಿಟ್ಟು ಈ ರೀತಿ ಅವ್ನ ಮುಂದೆ ಬರ್ಸ್ಕೊತ ಕುಂದಿರ್ತೀನಿ. ಅಂದ್ರೆ ನಾ ಮುಂದೆ ಕುಂತು ದುಂಡು ಬರಿ ಅಕ್ಷರ ಅಂತ ಹೇಳಿಕಂದ್ರೆ ದುಂಡ ಬರಂಗಿಲ್ಲ ನೋಡ್ರಿ, ಒಟ್ಟ ದುಂಡು ಬರಂಗಿಲ್ಲ, ಅಕ್ಷರ್ಗೆ ಕೊಂಬ ಕೊಡಂಗಿಲ್ಲ. ಮತ್ತು ಅದೇ ರೀತಿ ಇಂಗ್ಲೀಷ್ ಆರ್ ಈ ಅಕ್ಷರ ಅಂದ್ರೆ ಗೆರಿಗೆ ಹಚ್ಚಿ ಬರಂಗೇ ಇಲ್ಲ, ಆ ರೀತಿ ಮಾಡ್ತಾನೆ, ಭಾಳ ಮಿಸ್ಟೇಕ್ ಮಾಡ್ತಾನೆ ಅಕ್ಷರ ಒಳಗೆ. ಹಾಗಾಗಿ ಮುಂದೆ ಕೂತು ನಾ ದುಂಡು ಬರಿ ನೀಟ್ ಬರಿ ಅಕ್ಷರ ಅಂಥೇಳಿ ಮುಂದೆ ಕೂತು ಒಂದು 100 ಸಲ ಹೇಳಿದಾಗ ಮಾತ್ರ ಒಂದು ಸ್ವಲ್ಪ ದುಂಡು ಬರಿತಾನೆ. ನಾ ಏನೇನೇನೇನು ಹೇಳಿಕಂದ್ರೆ ದುಂಡನೇ ಬರೆಯಂಗಿಲ್ಲ ನೋಡ್ರಿ ಅಕ್ಷರ. ಹಾಗಾಗಿ ಅವ್ನು ಮುಂದೆ ಕೂತು ದುಂಡು ಬರಿಯಪ್ಪ ಅಂಥೇಳಿ ನಾ ಈ ರೀತಿ ಹೇಳ್ಬೇಕು ನೋಡ್ರಿ. ಹಂಗೆ ರೋಹಿತ್ಗೆ ಸಂಜೆ ಊಟಕ್ಕೆ ಅಂಥೇಳಿ ಸಜ್ಕ ಮಾಡಾಕತ್ತೀನಿ ನೋಡ್ರಿ ನಾನಿಲ್ಲಿ. ಸಜ್ಕ ನಮ್ಮ ಮನ್ಯಾಗ ಯಾರಿಗೂ ಇಷ್ಟ ಆಗಂಗಿಲ್ಲ, ಆದರೂ ಕೂಡ ರೋಹಿತ್ಗೆ ನಾನು, ಯಾಕಂದ್ರೆ ಇವಾಗ ಹುಡುಗರದು ಬೆಳೆಯೋ ವಯಸ್ಸಲ್ರಿ ಫ್ರೆಂಡ್ಸ, ಹಾಗಾಗಿ ಸಜ್ಕ ಈ ರೀತಿ ಆಹಾರವನ್ನು ನಾವು ಕೊಡ್ತಿರ್ಬೇಕು. ಅವ್ರ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ವಾರಕ್ಕೊಮ್ಮೆ ಆದರೂ ಕೂಡ ಈ ರೀತಿ ಮಾಡಿಕೊಡ್ತೀನಿ ಅವಾಗ. ರೋಹಿತ್ ಅವ್ನಿಗೆ ಇಷ್ಟ ಆಗೋದಿಲ್ಲ ಅವಾಗ ಸಜ್ಕ ಅಂತಂದ್ರೆ, ಯಾಕೆ ಮಾಡಿ ಮಮ್ಮಿ ನಾ ತಿನ್ನಂಗಿಲ್ಲ ಅಂತಿರ್ತಾನೆ. ಆದ್ರೂ ಅವನಿಗೆ ಜೋರು ಮಾಡಿ ಹಾಲು ಸಜ್ಕ ಹಾಕಿ ಉಣಿಸ್ತೀನಿ ನೋಡ್ರಿ. ಸಂಜೆಗೆ ಆಲ್ಮೋಸ್ಟ್ ನಾನೇ ಊಟ ಮಾಡಿಸ್ತೀನಿ, ಯಾಕಂದ್ರೆ ಅವನು ರೋಹಿತಂದು ಹೋಮ್ವರ್ಕ್ ಭಾಳ ಇರ್ತದೆ ರೀ ಫ್ರೆಂಡ್ಸ್. 10 ಗಂಟೆ ತನಕ ಕೂತು ಬರಿತಾನೆ ರಾತ್ರಿ. ಮತ್ತು ಊಟ ಮಾಡಕ್ಕೆ ಕೊಟ್ನಿ ಅಂತಂದ್ರೆ ಮತ್ತಿಟ್ಟು ಲೇಟ್ ಆಗುತ್ತೆ ಹೋಮ್ವರ್ಕ್ ಅಂಥೇಳಿ ನಾನೇ ಹೋಮ್ವರ್ಕ್ ಮಾಡ್ಕೋತಾ ಕೂತಿರ್ತಾನೆ, ಅವ್ನ ಮಗ್ಳು ಕೂತು ನಾನೇ ಬಡ ಊಟ ಮಾಡಿಸ್ಬಿಡ್ತೀನಿ ನೋಡ್ರಿ. ಬೆಳಿಗ್ಗೆ ಮಧ್ಯಾಹ್ನದಾಗ ಅವನೇ ಉಣ್ಣು ಬರ್ತಾನೆ, ಬೆಳಿಗ್ಗೆನೂ ಕೂಡ ನಾಷ್ಟ ಹಾಕಿಕೊಟ್ಟಿರ್ತೀನಿ, ಅವನೇ ಉಣ್ತಾನೆ. ರಾತ್ರಿ ಮಾತ್ರ ಊಟ ನಾನೇ ಉಣಿಸ್ತೀನಿ ನೋಡ್ರಿ. ಅವ್ನು ಹೋಮ್ವರ್ಕ್ ಮಾಡ್ತಿರ್ತಾನೆ, ಅವ್ನ ಮಗ್ಳು ಕೂತು ನಾನೇ ಉಣಿಸ್ತಿರ್ತೀನಿ ರೀ ಫ್ರೆಂಡ್ಸ್. ಯಾಕಂದ್ರೆ ಹೋಮ್ವರ್ಕನೇ ಅಷ್ಟು ಆಗಿರ್ತಾರೆ, ಏನೂ ಮಾಡೋಕ್ಕೆ ಆಗಂಗಿಲ್ಲ. ಹಾಗೆ ನೋಡ್ತಿರ್ಬೋದು ಫ್ರೆಂಡ್ಸ, ಈ ಸಜ್ಕ ಒಳಗೆ ಒಂದು ಸ್ವಲ್ಪ ಅಂದರೆ ಬೆಲ್ಲದೊಳಗೆ ಒಂದು ಸ್ವಲ್ಪ ಕಸರು ಇದ್ದಂಗೆ ಇರ್ತದೆ, ಅದನ್ನು ಸೋಸಿಬಿಟ್ಟು ನಾನು ಸಜ್ಕ ಮಾಡ್ತೀನಿ. ಹಾಗೆ ಫ್ರೆಂಡ್ಸ, ಇವಾಗಂತರ ಶ್ರಾವಣ ಮಾಸ ಆರಂಭ ಆಯ್ತಲ್ಲ, ಒಂದು ಸ್ವಲ್ಪ ಮನೆ ಕೂಡ ಸ್ವಚ್ಛ ಮಾಡ್ಕೋಬೇಕು. ಆದಷ್ಟು ಪೂರ್ತಿ ಮನೆ ಸ್ವಚ್ಛ ಮಾಡೋದಾಗ್ಲಿಕ್ಕೂ ದೇವ್ರ ಮನೆ ಒಂದು ಸ್ವಲ್ಪ ಮತ್ತು ಅಡುಗೆ ಮನೆ ಒಂದು ಸ್ವಲ್ಪ ಆದಷ್ಟು ನೀಗ್ದಾಟು ಸ್ವಚ್ಛ ಮಾಡ್ಕೋಬೇಕು ನೋಡ್ರಿ. ಹಾಗೆ ಫ್ರೆಂಡ್ಸ, ಇವಾಗ ನೋಡ್ತಿರ್ಬೋದು ಸಜ್ಕ ಕೂಡ ಮಾಡಿದ್ದಾಯಿತು, ಅದು ಕುದಿಯಾಕತ್ತದ. ಇವತ್ತು ಪಲ್ಯ ನಾನು ಹುರುಳಿಕಾಳು ಪಲ್ಯ, ಅದರೊಳಗೆ ಮೆಂತ್ಯ ಪಲ್ಯನ ಇಟ್ಟು ಮಾಡಿದ್ದು ನೋಡ್ರಿ. ಈ ರೀತಿ ಯಾವುದಾದ್ರೂ ಕಾಳು ಪಲ್ಯ ಮಾಡಿದ್ನಿ ಅಂದ್ರೆ ಹೆಸರು ಕಾಳು ಪಲ್ಯ, ಹುರುಳಿಕಾಳು ಪಲ್ಯ ಮತ್ತು ಮೆಟ್ಗೆ ಕಾಳು ಪಲ್ಯ ಯಾವ್ದಾರ ಈ ರೀತಿ ಕಾಳು ಪಲ್ಯ ಮಾಡಿದ್ನಿ ಅಂತಂದ್ರೆ ಅದರ ಸಬ್ಬಸ್ಗಿ ಪಲ್ಯ, ಮೆಂತ್ಯ ಪಲ್ಯ ಈ ರೀತಿ ಇಟ್ಟು ಮಾಡಿದ್ವಿ ಅಂತಂದ್ರೆ ಆ ಪಲ್ಯ ಆವತ್ತಿನ ದಿನ ಜಲ್ದಿನೇ ಖಾಲಿ ಆಗುತ್ತೆ, ಅಂದ್ರೆ ತಿನ್ನೋಕೆ ಇಷ್ಟ ಆಗುತ್ತೆ. ಒಂದು ವೇಳೆ ಬರೀ ಕಾಳು ಪಲ್ಯ ಮಾಡಿದ್ವಿ ಅಂತಂದ್ರೆ ಹೋಗೋದೇ ಇಲ್ಲ ನೋಡ್ರಿ ನನಗಂತಲ್ಲ, ಮನೆಗೆ ಯಾರಿಗೂ ಕೂಡ ಇಷ್ಟನೇ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಮನ್ಯಾಗ ಕಾಳು ಪಲ್ಯ ಮಾಡಿದ್ನಿ ಅಂತಂದ್ರೆ ಅದ್ರ ಜೊತೆ ಸಬ್ಬಸ್ಗೆ ಇಟ್ಟು ಮಾಡಿರ್ತೀನಿ ಅದ್ರೊಳಗೆ, ಇಲ್ಲಾಂದ್ರೆ ಮೆಂತ್ಯ ಪಲ್ಯಾರ ಹಾಕಿಬಿಟ್ಟು ಮಾಡಿರ್ತೀನಿ. ಅದೇ ರೀತಿ ಇವತ್ತು ಹುರುಳಿಕಾಳು ಪಲ್ಯ ಮಾಡೀನಿ, ಅದರೊಳಗೆ ಒಂದು ಸ್ವಲ್ಪ ಪಲ್ಯನ ಇಟ್ಟು ಕೂಡ ಮಾಡಿ ನೋಡ್ರಿ. ರೋಹಿತ್ಗೂ ಕೂಡ ಸಾಲಿಗೆ ಕಟ್ಟು ಕಳಿಸೀನಿ. ರಾತ್ರಿ ಕೂಡ ಊಟಕ್ಕೆ ಅಂಥೇಳಿ ಒಂದು ಸ್ವಲ್ಪ ಉಳ್ದ ನೋಡ್ರಿ. ಮಧ್ಯಾಹ್ನ ನಾನು ತಿಂದೀನಿ ಮತ್ತು ರಾತ್ರಿ ಕೂಡ ಊಟಕ್ಕೆ ಉಳ್ದ ನೋಡ್ರಿ ಪಲ್ಯ. ಹಾಗೆ ಸಜ್ಕನೂ ಕೂಡ ಕುದಿಯಾಕತ್ತ ನೋಡ್ತಿರ್ಬೋದು ಫ್ರೆಂಡ್ಸ. ಇವತ್ತು ಬೆಳಿಗ್ಗೆ ನೀರು ಬಂದವಲ್ಲ ಫ್ರೆಂಡ್ಸ್, ಹೇಳೋದ್ರಾಗ ನೀರು ಬರ್ತಾವೆ ಒಂದೊಂದು ಟೈಮ್. ಮಧ್ಯಾಹ್ನ ಟೈಮ್ದಾಗ ಬಿಡಂಗಿಲ್ಲ, ಯಾಕಂದ್ರೆ ಹೊಲ ಮನೆ ಕೆಲಸ ಇರ್ತಾವೆ ಫ್ರೆಂಡ್ಸ್. ಇದು ಹಳ್ಳಿಲ್ಲ ಫ್ರೆಂಡ್ಸ, ಹಾಗಾಗಿ ಹೊಲಕ್ಕೆ ಅದು ಹೊಕ್ಕಿರ್ತಾರೆ. ಮಧ್ಯಾಹ್ನ ಟೈಮ್ದಾಗ ನೀರು ಬಿಟ್ರೆ ನೀರು ತುಂಬ್ಕೊಳ್ಳೋದು ಆಗಂಗಿಲ್ಲ ಅಂಥೇಳಿ ಜನಕ್ಕೆ ಬೆಳಿಗ್ಗೆ ಏಳೋದ್ರಾಗ ಬಿಡ್ತಾನೆ, ಇಲ್ಲಾಂದ್ರೆ ಸಂಜೆಗೆ ಎಲ್ಲರೂ ಬಂದಿರ್ತಾರಲ್ಲ ಆ ಟೈಮ್ದಾಗ ನೀರು ಬಿಡ್ತಾನೆ. ಈ ರೀತಿ ಒಮ್ಮೊಮ್ಮೆ ಒಂದೊಂದು ಟೈಮ್ದಾಗ ಬೆಳಿಗ್ಗೆ 5 ಗಂಟೆಗೆ 5:15 ಬಿಟ್ಟನಂದ್ರೆ ಆ ನೀರಿನ ಆವಾಜಿಗೆ ನಾವು ಹೇಳ್ಬೇಕು ನೋಡ್ರಿ. ನೋಡ್ತಿರ್ಬೋದು ಪಲ್ಯ ಕೂಡ ಆಗ್ಯದ. ಅದೇ ರೀತಿ ಫ್ರೆಂಡ್ಸ, ಮಾದ್ಲಿ ಮಾಡಿದ್ದೆ ನಾನು. ಮಾದ್ಲಿ ಕೂಡ ಖಾಲಿ ಆಗ್ಲಕ್ಕೆ ಬಂದದ. ಇದೊಂದು ಸ್ವಲ್ಪ ಬುಟ್ಟಿ ಒಳಗೆ ಉಳ್ದದ. ಇದು ಮಾಡಿದಾಗ ಮೆತ್ತಗಿರ್ತದೆ ಫ್ರೆಂಡ್ಸ. ಇದು ಬರ್ತಾ ಖಾಲಿ ಆದಂಗೆ ಈ ರೀತಿ 2-3 ದಿನಕ್ಕೆ ಈ ರೀತಿ ಬಿರುಸಾಗತ್ತೆ. ಬಿಸಿ ಹಾಲು ಹಾಕ್ಕೊಂಡು ಉಂಡ್ರೆ ಮೆತ್ತಗಾಗತ್ತೆ ನೋಡ್ರಿ, ಭಾಳ ರುಚಿ ಆಗುತ್ತೆ ಮಾದ್ಲಿದು. ಮಾದ್ಲಿ ಮತ್ತು ಮಾಡಿದ್ದಿನ ತುಪ್ಪ ಹಾಕ್ಕೊಂಡು ತಿಂದ್ರೆ ಮೆತ್ತಗಿರ್ತದಲ್ಲ, ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾಳ ಚಲೋ ಆಗುತ್ತೆ. ಮಾದ್ಲಿ ತುಪ್ಪ ಇಲ್ಲಾಂದ್ರೆ ಮಾದ್ಲಿ ಹಾಲು ಹಾಕ್ಕೊಂಡು ತಿಂದ್ರೆ ರುಚಿ ಭಾಳ ಆಗುತ್ತೆ ನೋಡ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.